ಈ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಈ ಲೆಕ್ಕಾಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಜೊತೆಗಿದ್ದಾರೆ. ಆನಂದ್, ಅದರ ಜೊತೆಗೆ ದೆಹಲಿ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಇದ್ದಾರೆ. ಮಂಜುನಾಥ್, ಒಂದು ತಿಂಗಳಿಂದ ಹೆಚ್ಚು ಸಮಯ ಆಯಿತು. ಇವತ್ತಾಗತ್ತೆ, ನಾಳೆ ಆಗುತ್ತೆ, ಇವತ್ತಾಗತ್ತೆ, ನಾಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈಗ ದೆಹಲಿ ತಲುಪಿದ್ದಾಗಿದೆ. ಇವತ್ತೇನು ಬೆಳವಣಿಗೆ ದೆಹಲಿಯಲ್ಲಿ? ಯಾರ್ಯಾರನ್ನ ಭೇಟಿ ಆಗ್ತಾರೆ? ಯಾವ ರೀತಿ ಮೀಟಿಂಗ್ ಆಗುತ್ತೆ? ರಾಹುಲ್ ಗಾಂಧಿ ಇವರಿಗೆಲ್ಲರಿಗೂ ಕೂಡ ಸಿಗ್ತಾರಾ? ವಿದೇಶದಲ್ಲಿದ್ದವರು ಬಂದಿದ್ದಾರೆ, ಇವರಿಗೆಲ್ಲರಿಗೂ ಸಿಗ್ತಾರಾ? ರಾಹುಲ್ ಗಾಂಧಿಯೇ ಅಂತಿಮ ಮುದ್ರೆ ಹಾಕ್ತಾರಾ? ಏನು ಲೆಕ್ಕಾಚಾರ? ರಕ್ಷತ್, ಇಂಥ ಪ್ರಶ್ನೆಗಳು ಹಲವಾರು ಇದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು CM ಆಗಿ 43-44 ದಿನವೂ ಕೂಡ ಆಗಿರುವಂಥದ್ದು. ಇಷ್ಟು ಸುದೀರ್ಘ 40 ದಿನ ಅನ್ನುವಂಥದ್ದು ಕಡಿಮೆ ಇಲ್ಲ. ಯಾಕೆ ಅಂದರೆ ಉಳಿದ ಅವಧಿ ಕಡಿಮೆ ಇದೆ. ಅದು 5 ವರ್ಷ ಆಗಿದ್ರೆ 40 ದಿನ 50 ದಿನ ಆಗಿದ್ರೂ ಓಕೆ ಅನ್ನುವಂತಹ ರೀತಿ ಶಾಸಕರು ಕೂಡ ಇರ್ತಿದ್ರೇನೋ. ಆದರೆ ಈಗ ಅವಧಿ ಕಡಿಮೆ ಇದೆ. ಈ ಅವಧಿಯಲ್ಲಾದರೂ ಬೇಗ ಮಾಡಿದರೆ ನಮಗೆ ಇನ್ನೊಂದಷ್ಟು ದಿನ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಜನರ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮನ್ನು ನೋಡುವಾಗ, ನೀವು ಶಾಸಕರನ್ನ ನೋಡುವಾಗ, ಸಚಿವ ಸ್ಥಾನಕ್ಕೆ ಮಂತ್ರಿಗಿರಿಗೆ ನೋಡುವಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಆತನ ಕೆಲಸ ಏನಾದರೂ ಇದೆಯಾ, ಆತ ಎಷ್ಟು ಬಾರಿ ಗೆದ್ದಿದ್ದಾನೆ ಅನ್ನುವಂಥದ್ದಕ್ಕೂ ಕೂಡ ಆದ್ಯತೆ ನೀಡಬೇಕು ಅನ್ನುವಂಥ ಒತ್ತಾಯವೂ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈ ಹಿಂದೆ ಮಾಡಿದವ್ರನ್ನ ಪುನಃ ಈಗ ಮುಂದುವರಿಸಿದ್ದಾರೆ ಅಂದರೆ ಆಲ್ರೆಡಿ ಅವ್ರು ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಇನ್ನೇನು ಹೈಕಮಾಂಡ್ ತೀರ್ಮಾನ ಎಲ್ಲರೂ ಕೂಡ ಒಪ್ತಾರೆ. ಶಾಸಕರು, ಈಗ ಆಕಾಂಕ್ಷಿಗಳು ಎಲ್ಲರೂ ಕೂಡ ಒಪ್ತಾರೆ. ಆದರೆ ಮುಂದೆ 20 ಸ್ಥಾನ ಇದೆಯಲ್ಲ, ಅದನ್ನು ಮಾಡುವಾಗ ಯಾವುದೋ ಒಂದು ಸಮುದಾಯದ ಹೆಸರಲ್ಲಿ ಯಾರಿಗೋ ಒಬ್ರು ಕೊಟ್ಬಿಡೋದು, ಅವರು ಸಮುದಾಯಕ್ಕೂ ಕೆಲಸ ಮಾಡೋದಿಲ್ಲ ಅಥವಾ ಪಕ್ಷಕ್ಕೂ ಕೆಲಸ ಮಾಡೋದಿಲ್ಲ, ಅಥವಾ ಪಕ್ಷ ಏನಾದರೂ ಟಾಸ್ಕ್ ಕೊಟ್ರೆ ಅದು ಕೂಡ ಮಾಡೋದಿಲ್ಲ. ಅಂಥವರನ್ನ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಆಯ್ಕೆಯ ಬಂದಂಥ ಸಂದರ್ಭದಲ್ಲಿ ಪಕ್ಷಕ್ಕೂ ಸಂಘಟನೆಗೂ ಏನಾದರೂ ಕೆಲಸ ಮಾಡಿದಾರಾ, ಈ ಹಿಂದೆ ಟಾಸ್ಕ್ ಕೊಟ್ಟ ಕೆಲಸ ಮಾಡಿದಾರಾ, ಈ ವಿಚಾರಗಳನ್ನು ಕೂಡ ನೋಡಬೇಕಾಗುತ್ತೆ. ಮತ್ತೆ 5 ಸಾರಿ 6 ಸಾರಿ ಹಿಂಗೆಲ್ಲ ಗೆದ್ದಿರ್ತವೆ. ಆದರೂ ಕೂಡ ಇವುಗಳೆಲ್ಲವನ್ನು ನೋಡದೇ ಇದ್ದಾಗ ಯಾವುದೋ ಕಾರಣಕ್ಕೆ ನಿಮ್ಮ ಸಮುದಾಯದ ಒಳ ಪಂಗಡದ ಇನ್ನೊಬ್ಬರಿಗೆ ಪ್ರಬಲ ಇದ್ದಂಥವ್ರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀವಿ ಅಂತ ಪಕ್ಷಕ್ಕೆ ದುಡಿದವ್ರನ್ನ ಕಡೆಗಣಿಸಬೇಡಿ ಅನ್ನುವಂಥದ್ದು ಹಲವು ಹಿರಿಯ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ವ್ಯಕ್ತಪಡಿಸಿರುವಂಥದ್ದು ಒಂದು. ಎರಡನೇದು, ಈರೀಗ ನಾನು ಆಗ್ಲೇ ಹೇಳ್ತಾ ಇದ್ದೆ, 43-44 ದಿನಗಳ ಕಾಲ ಸಮಯ ಮುಗಿದಿದೆ. ಇನ್ನು ಮತ್ತೆ ಅದನ್ನ ಎಳೆಯೋದು ಬೇಡ ಅನ್ನುವಂಥದ್ದು ಕೂಡ ಇರುವಂಥದ್ದು. ಯಾಕೆ ಅಂದ್ರೆ 2.5 ವರ್ಷಕ್ಕೆ ಮಾಡ್ತೀವಿ ಅಂದ್ರು ಅದು 3 ವರ್ಷ ಆಯ್ತು. ಅದಾದ್ಮೇಲೆ ಅಧಿಕಾರ ಹಸ್ತಾಂತರ ಆಯ್ತು. ಅದಾದ್ಮೇಲೆ ಈಗ 40-45 ದಿನ ಆಗ್ತಾ ಇರುವಂಥದ್ದು. ಇನ್ನು ಎಲ್ಲಿವರೆಗೂ ಎಳೆದು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತೀರಿ ಅನ್ನುವಂಥ ಅಸಮಾಧಾನವೂ ಕೂಡ ನಾವು ಹೈಕಮಾಂಡ್ನ ನಾಯಕರ ಖರ್ಗೆ ಅವರು ಇರ್ಬೋದು, ಅಥವಾ ಸುರ್ಜೇವಾಲಾ ಅವ್ರನ್ನ ಭೇಟಿ ಇರ್ಬೋದು, KC ವೇಣುಗೋಪಾಲ್ ಇರ್ಬೋದು, ಇವರ ಭೇಟಿಯ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಅನ್ನುವಂಥದ್ದು ಹಿರಿಯ ಶಾಸಕರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟರ ನಡುವೆ ಇವತ್ತು ಕಸರತ್ತು ಅಂತಿಮ ಹಂತಕ್ಕೆ ಬಂದಿದೆ. ಯಾಕಂದ್ರೆ ಮಾತುಕತೆ ಕೂರ್ತಾರೆ ಅಂತ ಅನ್ನೋದೇ ಬಹಳ ದೊಡ್ಡದ ವಿಚಾರ. ಎಲ್ಲಿಂದ ಶುರುವಾಗುತ್ತೆ? ಕಾರಣಗಳಿರ್ತಾ ಇದ್ದು ಎಲ್ಲಿಂದ ಶುರುವಾಗುತ್ತೆ ಮೀಟಿಂಗ್? ಮಾಡಲ್ಲ, ಆರಂಭವೇ ರಾಹುಲ್ ಗಾಂಧಿ ಮುಖಾಂತರನ, ಅಥವಾ ಪ್ರಿಲಿಮಿನರಿ ಬೇರೆ ಮೀಟಿಂಗ್ ಆಗಿ ಆ ನಂತರ ಫೈನಲ್ ಮೀಟಿಂಗು ರಾಹುಲ್ ಗಾಂಧಿ ಮುಖಾಂತರ ಆಗತ್ತಾ? ಪ್ರಿಲಿಮಿನರಿ ಮೊದಲನೇದಾಗಿ ಅದಕ್ಕೆ ಹೇಗಿರಬೇಕು ಅನ್ನುವಂಥ ಒಂದು ಔಟ್ಲೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಉಸ್ತುವಾರಿ, ಅದೇ ಕಾರಣಕ್ಕೋಸ್ಕರ ಉಸ್ತುವಾರಿಗಳಿರ್ತಾರೆ. ಅವರ ಸಮ್ಮುಖದಲ್ಲಿ ಕೂತು ಒಂದು ಸಣ್ಣ ಮಾತುಕತೆ ಆಗಿರುತ್ತೆ. ಈಗ ಒಂದು ಅರ್ಥದಲ್ಲಿ ಯಾರ್ಯಾರು ಏನೇನು ಆಗಬೇಕು ಅನ್ನುವಂಥದ್ದು ಲೀಸ್ಟ್ಗಳು ನಾಯಕರು ಕೂಡ ತಂದು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರ ಕಡೆ ಲೀಸ್ಟ್ ರೆಡಿ ಇದೆ, DK ಶಿವಕುಮಾರ್ ಅವ್ರ ಕಡೆ ಲೀಸ್ಟ್ ರೆಡಿ ಇದೆ, ಮತ್ತೆ ಹರಿಪ್ರಸಾದ್ ಅವರ ಅಭಿಪ್ರಾಯಗಳು ಕೇಳ್ತಾರೆ. ಸೊ ಇವೆಲ್ಲವನ್ನು ನೋಡಿಕೊಂಡು ಒಮ್ಮತಕ್ಕೆ ತರುವ ಕೆಲಸ ಉಸ್ತುವಾರಿದಾಗಿರುತ್ತೆ. ಯಾರು ಇನ್ಚಾರ್ಜ್ ಇರ್ತಾರೋ ಅವರು ಮಾಡಬೇಕಾಗಿರುತ್ತೆ. ಆ ಕೆಲಸ ಈಗ ಸುರ್ಜೇವಾಲಾ ಅವ್ರ ಕಡೆಯಿಂದಲೇ ಶುರು ಆಗಬಹುದು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಈ ತನಕವೂ ಕೂಡ ನಾಯಕರಿಗೆ ಫೋನ್ ಕರೆ ಬಂದಿಲ್ಲ. ಎಲ್ಲಿ, ಹೇಗೆ ಸೇರೋಣ, ಎಷ್ಟೊತ್ತಿಗೆ ಸೇರೋಣ ಅನ್ನುವಂಥದ್ದು ಫೋನ್ ಕರೆ ಬಂದಿಲ್ಲ. ಅವರ ಜೊತೆ ಮಾತುಕತೆ ಒಂದು ಸುತ್ತು ಮುಗಿದ ಬಳಿಕ ನೆಕ್ಸ್ಟ್ ನಿಮಗೆ ರಾಹುಲ್ ಗಾಂಧಿ, ಖರ್ಗೆ ಅವರ ಜೊತೆ KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಎಲ್ಲರ ಜೊತೆಯೂ ಕೂಡ ಒಂದು ಸಭೆ ಆಗುತ್ತೆ. ಆವಾಗ ಫೈನಲ್ ಆಗುತ್ತೆ. ಸಮುದಾಯ, ಪ್ರಾಂತ್ಯ, ಜಾತಿ, ಪಂಗಡ ಯಾರಿಂದ ಪಕ್ಷಕ್ಕೆ ಸಹಾಯ ಆಗಬಹುದು, ಯಾರ ರೆಪ್ರೆಸೆಂಟೇಷನ್ ಅಗತ್ಯ ಇದೆ, ಮಹಿಳೆ ಎಷ್ಟು, ಯುವ ಶಾಸಕರು, 2ನೇ ಬಾರಿ 3ನೇ ಬಾರಿ ಆದಂತವ್ರಿಗೆ ಅವಕಾಶ ಕೊಡಬೇಕಾ,
ಫಸ್ಟ್ ಟೈಮರ್ಸ್ಗೆ ಏನು ಉತ್ತರ? ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಉತ್ತರವನ್ನ ಒಂದು ಔಟ್ಲೇ ರೆಡಿ ಮಾಡ್ಕೊಂಡು ಇವರು ಫಸ್ಟ್ ತಗೊಂಡು ಹೋಗ್ತಾರೆ. ಅದಕ್ಕೆ ಹೈಕಮಾಂಡ್ ನಾಯಕರು ಯಾವುದು ಇರಬೇಕು, ಈ ಪ್ರಶ್ನೆ ಉತ್ತರ ಆಗಬೇಕು ಅಥವಾ ರೂಲ್ಡ್ ಔಟ್ ಆಗಬೇಕು ಅನ್ನುವಂಥದ್ದು ಅಲ್ಲಿ ತೀರ್ಮಾನ ಆಗುತ್ತೆ. ರಕ್ಷಾ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇನ್ನು ಆನಂದ್, ಬಹುಶಃ ಪ್ಲೆಂಟಿ ಆಫ್ ಆಪ್ಷನ್ ಸಿಕ್ಕಾಪಟ್ಟೆ ಇದೆ. ಯಾವುದನ್ನ ಯಾವ ರೀತಿ ಬಳಸ್ಕೊಳ್ಬೇಕು, ಎರಡೆರಡು ಪಟ್ಟಿಗಳಿದಾವೆ. 50 ಜನ ಆಕಾಂಕ್ಷಿಗಳು ಅಂತ ನಾವೇ ಲೆಕ್ಕ ಹಾಕಿದ್ವಿ, ಇನ್ನು 20ಕ್ಕೆ 50 ಜನ ಇದ್ದಾರೆ ಅಂತ. ಯಾವ ರೀತಿ ಮ್ಯಾನೇಜ್ ಆಗುತ್ತೆ ಇದು? ಒಂದು ಆತಂಕ ಶಾಸಕರಲ್ಲಿ ಇರ್ತಕ್ಕಂಥದ್ದಂದರೆ, ಈಗ ಇರ್ತಕ್ಕಂಥ ಅವಧಿ ಬಹಳ ಕಡಿಮೆ ಇದೆ. ಮುಂದೆ ಚಾನ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹೇಗಾದರೂ ಮಾಡಿ ಒಳಗಡೆ ಹೋಗಬೇಕು ಅನ್ನೋಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇರುವಂಥದ್ದು. ಇನ್ನೊಂದು ಕಮ್ಯುನಿಟಿ, ಕೆಲವು ಕಮ್ಯುನಿಟಿಗಳಿಗೆ ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅವರು ಈ ಬಾರಿ ದೊಡ್ಡ ಸಂಖ್ಯೆಯಲ್ಲಿ ತಮ್ಮ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾರೆ. ಉದಾಹರಣೆಗೆ ಲಿಂಗಾಯತರಲ್ಲಿ ಪಂಚಮಸಾಲೆಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ, ರೆಡ್ಡಿ ಲಿಂಗಾಯತರಿಗೆ ಸೂಕ್ತವಾದ ಪ್ರಾತಿನಿಧ್ಯ, ಇವೆಲ್ಲವೂ ಕೂಡ ಈಗ ಚರ್ಚೆ ಆಗಿದೆ. ಯಾಕಂತಂದರೆ ಈಗ ನಮ್ಮ ಕಮ್ಯುನಿಟಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒತ್ತಾಯ. ಇನ್ನೊಂದು ಕಡೆ ಕಳೆದ ಬಾರಿ ಉಪ್ಪಾರ ಸಮುದಾಯಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾಕಂದರೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ನಿಗೆ ಉಪ್ಪಾರ ಸಮುದಾಯಕ್ಕೆ ಅವಕಾಶ ಕೊಡಲಾಗಿತ್ತು. ಅವರು ಈಗ ಕೇಳ್ತಾ ಇರುವಂಥದ್ದು ಅವಕಾಶ ಕೊಡಿ ಅಂತ. ಮತ್ತು ಕಳೆದ ಬಾರಿ ನೀವು ಲಂಬಾಣಿ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಈ ಬಾರಿ ಅವಕಾಶ ಕೊಡಿ ಅಂತಕ್ಕಂಥ ಕೂಗಿದೆ. ಅಂದರೆ ನಾನು ಈಗಾಗಲೇ ಹೇಳ್ತಾ ಇರುವಾಗೆ ಸಮುದಾಯದ ಒಳಗಿರ್ತಕ್ಕಂಥ ಒಳಪಂಗಡಗಳು ಮತ್ತು ಬೇರೆ ಬೇರೆ ಜಾತಿಯ ಪ್ರಮುಖರೆಲ್ಲರೂ ಕೂಡ ಅವಕಾಶಗಳು ಕಡಿಮೆ ಇರುವ ಕಾರಣಕ್ಕಾಗಿ ನಮಗೆ ಅವಕಾಶ ಕೊಡಿ ಅಂತಕ್ಕಂಥ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಪಟ್ಟಿಯಾಗಿರುವಂಥದ್ದು ಒಂದು. ಎರಡನೇದು ಭಾಳ ಪ್ರಮುಖವಾಗಿ ಶಾಸಕರಿಗೆ ಒಂದು ಸಹಜ, ನಮ್ಮ ಸರ್ಕಾರ ಮುಂದೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಹೇಗಾದರೂ ಮಾಡಿ ಒಳಗಡೆ ಹೋಗಬೇಕು ಅಂತಕ್ಕಂಥ ಒತ್ತಾಯವನ್ನು ಒಂದು ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ನಮ್ಗೆ ಆಗಲಿಲ್ಲ, ಡಿ ಕೆ ಶಿವಕುಮಾರ್ಗೆ ನಾವು ಇಷ್ಟ ಹತ್ತಿರ ಇದ್ದೇವೆ, ಆ ಕಾರಣಕ್ಕೆ ಆಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ. ಯಾಕೆ ತಮಗಿರ್ತಕ್ಕಂಥ ಪ್ರಭಾವ, ರ್ಯಾಪೋ ಇವೆಲ್ಲವೂ ಕೂಡ ಸಹಜವಾಗಿ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಬೆಂಗಳೂರಲ್ಲಿ ದೊಡ್ಡ ಸಂಖ್ಯೆಯ ಶಾಸಕರುಗಳು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡೋ ಪ್ರಯತ್ನಗಳನ್ನು ಮಾಡಿದರು. ಇನ್ನೊಂದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ನಿಲುವಿನಲ್ಲಿ ಇದ್ದಂಥ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಭಾಳ ಶಾಸಕರಿದ್ದಾರೆ. ಸೊ ಅವರಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಕೊಡಲಾಗುತ್ತೆ ಅನ್ನೋದು. ಯಾಕೆ ಎಲ್ಲರೂ ಕೂಡ ನೀವು ಹಾಸನದ ಆರಂಭಗೊಂಡು ಮೈಸೂರು ತನಕನೂ ಕೂಡ ದೊಡ್ಡ ಮಟ್ಟದ ಪಟ್ಟಿ ಇರತಕ್ಕಂಥದ್ದು. ಹಾಸನದಲ್ಲಿದೆ, ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಪಟ್ಟಿ ಇದೆ, ತುಮಕೂರಲ್ಲಿದೆ. ಸೊ ಹೀಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಪಟ್ಟಿ ಇರುವ ಕಾರಣಕ್ಕಾಗಿ ದೊಡ್ಡ ಸಂಖ್ಯೆ ಪಟ್ಟಿಯಾಗಿದೆ. ಹಾಗಾಗಿ ಇರ್ತಕ್ಕಂಥ ಅವಕಾಶ ನಮಗೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಒಂದಂತೂ ಸ್ಪಷ್ಟ, ಕಳೆದ ಬಾರಿ ಸಚಿವ ಸಂಪುಟದಲ್ಲಿದ್ದಂಥ 3 ಇಲ್ಲೇ 5ಕ್ಕಷ್ಟೇ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿಗಳ ಆಯ್ಕೆ ಆಗುತ್ತೆ. ಉಳಿದಿರ್ತಕ್ಕಂಥ 10 ಸೀಟು 20 ಒಳಗಡೆ 3 ಅಂದರೆ ಕಳೆದ ಸಚಿವ ಸಂಪುಟದಲ್ಲಿ ಇದ್ದಂಥವ್ರನ್ನ ಯಾರು ಕೈ ಬಿಡಲಾಗಿದೆ, ಈಗ ಅವರ ಪೈಕಿ 3 ಅಥವಾ 5 ಜನರು ಮಾತ್ರ ತೆಗೆದುಕೊಳ್ಳಲಾಗುತ್ತೆ. ಇನ್ನುಳಿದಿರ್ತಕ್ಕಂಥ 10 ಸ್ಥಾನಗಳಿಗೆ 3 ರಿಂದ 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರ ಪಟ್ಟಿಯಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಜಾತಿ ಸಮೀಕರಣದ ಆಧಾರದ ಮೇಲೆ ಅವರನ್ನು ಕನ್ಸಿಡರ್ ಮಾಡ್ತಕ್ಕಂಥ ತೀರ್ಮಾನಗಳಾಗುತ್ತೆ. ಜೊತೆಗೆ ಹೊಸಬರಿಗೆ ಕನಿಷ್ಠ 5 ಜನರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅದರಲ್ಲಿ 2 ಮಹಿಳಾ ಒತ್ತಾಯ ಇದ್ದರೂ ಕೂಡ ಕನಿಷ್ಠ 1 ಮಹಿಳೆಯನ್ನಾದರೂ ಕೂಡ ಸೇರಿಸ್ಕೋಬೇಕು ಅನ್ನುವಂಥ ಒತ್ತಾಯ ಇರುವಂಥದ್ದು ಮತ್ತು ಆ ರೀತಿಯ ತೀರ್ಮಾನಗಳಾಗುತ್ತೆ ಅನ್ನೋದು. ಹಾಗಾಗಿ ಒಟ್ಟಲ್ಲಿ ಈ ಬಾರಿಯ ಸಚಿವ ಸಂಪುಟ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಮುಂದಿನ 15-20 ದಿನಗಳ ಕಾಲ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಆಕ್ರೋಶ, ಅಸಮಾಧಾನ, ಅತೃಪ್ತಿ ಎಲ್ಲವೂ ಕೂಡ ಆಗತ್ತೆ. ರಾಜ್ಯದಲ್ಲಿ ಈ ಒಂದು ಅಧಿವೇಶನ ಮುಗಿಯ ತನಕನೂ ಕೂಡ ಅತೃಪ್ತಿಗಳು ಕಂಟಿನ್ಯೂ ಆಗುತ್ತೆ. ಆನಂದ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಈಗ ಪಟ್ಟಿಗಳು ಅಂತ ಹೇಳಿದರು, ಸಿದ್ದರಾಮಯ್ಯ ಅವ್ರದ್ದೊಂದು ಪಟ್ಟಿ ಇದೆ, ಡಿ ಕೆ ಶಿವಕುಮಾರ್ ಅವ್ರದ್ದು ಪಟ್ಟಿ ಇದೆ ಅಂತ. ಸಿದ್ದರಾಮಯ್ಯ ಏನಾದರೂ ಬಯಸ್ತಾ ಇದ್ದಾರೆ, ಗೌರ್ಮೆಂಟ್ ನಿಮ್ಮದಾಗಿರಬಹುದು, ಕ್ಯಾಬಿನೆಟ್ ನಮ್ಮದಾಗಿರಬೇಕು, ಕ್ಯಾಬಿನೆಟ್ಟಲ್ಲಿ ನನ್ನವರ ಸಂಖ್ಯೆ ಜಾಸ್ತಿ ಇರಬೇಕು, ಈ ಯೋಚನೆ ಏನಾದರೂ ಸಿದ್ದರಾಮಯ್ಯ ಅವರಿಗಿದೆಯಾ? ಸಿದ್ದರಾಮಯ್ಯ ಸದ್ಯಕ್ಕೆ ಇಳಿದ ತಕ್ಷಣ ಎಲ್ಲವೂ ಕೂಡ ಶಾಂತವಾಗಿದೆ ಅಂತ ಅಲ್ಲ. ಅವರು ಮುಂದಿನ 100 ದಿನಗಳ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿ ಹೇಳ್ತಾರೆ ನಾನು 100 ಡೇಸ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಇವರು 100 ಡೇಸ್ ನೋಡ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯವರು 100 ಡೇಸ್ ಅಂದರೆ 3 ತಿಂಗಳ ನಂತರದಲ್ಲಿ ಏನೇನಾಗುತ್ತೆ ಎಲ್ಲವನ್ನೂ ಕೂಡ ನೋಡಿಕೊಂಡು ಅವರು ತಮ್ಮದೇ ಆದಂಥ ಸ್ಟ್ರಾಟಜಿ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಕೂಡ ಮಾಡ್ತಾರೆ. ಒಂದು ಕಡೆ ಅವರು ಅಹಿಂದ ಸಂಘಟನೆಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನು. ಈ ರೀತಿಯ ಥಾಟ್ಸ್ ಇರ್ತಕ್ಕಂಥ ಸಿದ್ದರಾಮಯ್ಯವರು ಸಂಪುಟದ ಒಳಗಡೆ ನಮ್ಮವ್ರು ಇರಬೇಕು ಅಂತ ಬಯಸ್ತಾರೆ. ಯಾಕೆಂತಂದರೆ ಸಹಜವಾಗಿ ಅವ್ರಿಗೆ ಗೊತ್ತಿದೆ, ಈ ಯಾರು 20 ಜನರು ತೆಗೆದುಕೊಂಡ್ರೂ ಕೂಡ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಅಸಮಾಧಾನ ಎಲ್ಲಿ ತೋಡ್ಕೋಬೇಕು? ACC ನಾಯಕರು ಯಾರು ಸಪೋರ್ಟ್ ಮಾಡಲ್ಲ. ಅವ್ರಿಗೆ ಇರ್ತಕ್ಕಂಥದ್ದು ಕಾವೇರಿ ನಿವಾಸ, ಸಿದ್ದರಾಮಯ್ಯ ಹತ್ರ ಬರ್ತಾರೆ. ಹಾಗಾಗಿ ಒಂದು ಶಾಸಕರ ಬಲವೂ ಕೂಡ ತಮ್ಮ ಜೊತೆ ನಿಲ್ಲತ್ತೆ. ಹಾಗಾಗಿ ಈ ಸಂಪುಟದ ಒಳಗಡೆ ಕೂಡ ತಮ್ಮವ್ರು ಇರಲಿ ಅಂತಕ್ಕಂಥ ಒಂದು ರಾಜಕೀಯ ಲೆಕ್ಕಾಚಾರ ಸಿದ್ದರಾಮಯ್ಯ. ಆ ಕಾರಣಕ್ಕಾಗಿ ಅವರು ಎಲ್ಲರೂ ತಮ್ಮವ್ರನ್ನ ಒಳಗಡೆ ಸೇರಿಸುವಂಥ ಪ್ರಯತ್ನ. ಅದಕ್ಕೆ ಬಹಳ ಮುಖ್ಯವಾಗಿ ಅವರು ಅಹಿಂದ ಒಂದು ಕಾಯಿನ್ ಪ್ಲೇ ಮಾಡ್ತಾಯಿದ್ದಾರೆ, ಅಂದರೆ ಆ ಕಾರ್ಡ್ ಪ್ಲೇ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅಲ್ಲಿ ಉಪ್ಪಾರ ಸಮುದಾಯದವರು ಇರಬೇಕು, ಲಂಬಾಣಿಗಳಿರಬೇಕು,
ದಲಿತ ಲೆಫ್ಟಲ್ಲಿ ಕೆಲವರು ಇರಬೇಕು, ದಲಿತ ರೈಟಲ್ಲಿ ಕೆಲವರು ಇರಬೇಕು, ಮತ್ತು ಯಾವ್ಯಾವ ಸಮುದಾಯಕ್ಕೆ ಅವಕಾಶ ಕಳೆದ ಬಾರಿ ಕೊಡೋಕ್ಕಾಗಿರಲು ಆ 5 ಸಮುದಾಯಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಒಳಗಡೆ ಸೇರಿಸಬೇಕು ಅಂತಕ್ಕಂಥ ಪ್ರಯತ್ನ. ಯಾಕಂದರೆ ಈಗಾಗಲೇ ಲಿಂಗಾಯತರಿಗೆ ಕಳೆದ ಬಾರಿ ದೊಡ್ಡ ಸಂಖ್ಯೆಯಲ್ಲಿ 7 ಸಂಖ್ಯೆಯಲ್ಲಿ 7 ನಂಬರ್ ಕೊಡಲಾಗಿತ್ತು, ಒಕ್ಕಲಿಗರಿಗೆ 6 ಇತ್ತು. ಸೊ ಹಾಗಾಗಿ ಈ ಬಾರಿ ಅದು ಒಂದಷ್ಟು ವ್ಯತ್ಯಾಸಗಳಾಗೋದು. ಇನ್ನುಳಿದಿರ್ತಕ್ಕಂಥ ಕಾಂಗ್ರೆಸ್ನ ಮತ ಬ್ಯಾಂಕ್ ಏನಿದೆಯೋ ಆ ಮತ ಬ್ಯಾಂಕಿಗೆ ಪೂರಕವಾಗಿರ್ತಕ್ಕಂಥ ಶಾಸಕರಿಗೆ ಅವಕಾಶಗಳಾಗುತ್ತೆ. ಈಗ ಕಳೆದ ಬಾರಿ ಕ್ಯಾಬಿನೆಟ್ ರಚನೆಯಾದಾಗ ಭೈರತಿ ಮತ್ತು ಪುತ್ರ ಡಾಕ್ಟರ್ ಯತೀಂದ್ರ ಇವರಿಗೆ ಅವಕಾಶ ಕಲ್ಪಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾದರು. ಆ ಸಂದರ್ಭದಲ್ಲಿ ಒಂದಿಷ್ಟು ಟೀಕೆಗಳು ಬಂತು, ಅವರ ಆಪ್ತರನ್ನೇ ಕೈ ಬಿಟ್ಟರು, ಅವರ ಆಪ್ತರ ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ. ಸೊ ಅಂಥದೇ ಸಿಚುವೇಶನ್ ಮುಂದೆ ಬರುತ್ತೆ ಅಂತ ಅನ್ಸುತ್ತೆ. ಈಗಾಗಲೇ ಹೇಳಿದಾಗ ಬಹಳ ಸ್ಪಷ್ಟ, ನೀವು 20 ಜನರಲ್ಲಿ ಯಾರು ತೆಗೆದುಕೊಂಡ್ರು ಅತೃಪ್ತಿ, ಅಸಮಾಧಾನ, ಆಕ್ರೋಶ ಬೇರೆ ಬೇರೆ ಆ್ಯಂಗಲ್ ಚರ್ಚೆ ಆಗುತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ಇಲ್ಲಿ ಸಿದ್ದರಾಮಯ್ಯವರು ತಮ್ಮ ಆಪ್ತರನ್ನು ಸಂಪುಟದ ಒಳಗಡೆ ಸೇರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಂದ ಮಾತ್ರ ಕುರುಬರಿಗೆ ಎಷ್ಟಿಗೆ ಅವಕಾಶ ಆಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ. 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯವರು ರೇವಣ್ಣವ್ರು ಮಾತ್ರ ಕೊನೆಯಲ್ಲಿ ತೆಗೆದುಕೊಂಡ್ರು ಅವರು ಕುರುಬರನ್ನು. ಅದು ಮೇಟಿ ರಾಜೀನಾಮೆ ಕೊಟ್ಟರು ಅನ್ನೋ ಕಾರಣಕ್ಕೆ ರೇವಣ್ಣವ್ರಿಗೆ ಅವಕಾಶ ಇದೆ, ಇಲ್ಲಾಂದರೆ ಕುರುಬರಿಗೆ ಅವಕಾಶ ಇಲ್ಲ. ಈ ಬಾರಿ ಕುರುಬರಿಗೆ ಇಬ್ಬರಿಗೆ ಆಲ್ರೆಡಿ ಸಂಪುಟದ ಒಳಗಿರೋದ್ರಿಂದ ಇನ್ನು ಒಬ್ಬರಿಗೆ ಸಿಗತ್ತಾ, ಅಥವಾ ಇನ್ನುಳಿದಿರ್ತಕ್ಕಂಥ ಬ್ಯಾಕ್ವರ್ಡ್ನ ಈಡಿಗರಿಗೆ ಕೊಡಬೇಕು, ಉಪ್ಪಾರರಿಗೆ ಕೊಡಬೇಕು. ನೀವು ಈ ಸಮುದಾಯದ ಒಳಗಿರ್ತಕ್ಕಂಥ ಬೇರೆ ಬೇರೆ ಈಡಿಗ ಸಮುದಾಯದ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷೆಗಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ, BK ಹರಿಪ್ರಸಾದ್ ಈಗ ಸಂಪುಟದ ಒಳಗಡೆ ಬರ್ತಾರೆ ಅನ್ನುವಂಥ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಅದರ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಒಂದೊಮ್ಮೆ ಹರಿಪ್ರಸಾದ್ ಒಳಗಡೆ ಬಂದರೆ ಗೋಪಾಲಕೃಷ್ಣ ಮತ್ತು ಮಧು ಬಂಗಾರಪ್ಪ ಪರಿಸ್ಥಿತಿ ಏನು, ಅದು ಕೂಡ ಬಹಳ ಪ್ರಮುಖ. ನಿನ್ನೆ ಒಂದು ಲೆಟರ್ ರಿಲೀಸ್ ಆಯಿತು ಆನಂದ್, ಒಂದು 4 ಜನ ಅಹಿಂದ ವರ್ಗದ ಸಚಿವರನ್ನ ಶಾಸಕರನ್ನ ಮಂತ್ರಿ ಮಾಡಬೇಕು ಅನ್ನೋ ಒಂದು ಲೆಟರ್ ರಿಲೀಸ್ ಆಯಿತು. ಸೊ ಅದೇ ಇದು ಇದರದ್ದೇ ಭಾಗನ, ಅದು ಇದಕ್ಕೆ ಪೂರಕವಾಗಿ ಆಗ್ತಾ ಇರುವಂಥ ಬೆಳವಣಿಗೆ. ಎಸ್, ಅಹಿಂದ ಸಂಘಟನೆ ಆ ಲೆಟರ್ ನೀವು ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಹಿಂದ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖರು ಮತ್ತು ಬರವಣಿಗೆಯ ಒಟ್ಟಾರೆ ಶೈಲಿಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯ ರಾಜಕೀಯ ಸಿದ್ಧಾಂತದ ಒಟ್ಟಾರೆ ಒಂದು ರೀತಿ ಮುಖವಾಣಿ ಥರ ಅದು ಆ ಒಂದು ಪತ್ರ ಇದ್ದಂಗೆ ಕಾಣ್ತದೆ. ಸೊ ಹಾಗಾಗಿ ಅದರಲ್ಲಿ ಸಂತೋಷ್ ಲಾಡ್ ಸೇರಿದಾಗ ಪ್ರಮುಖರೆಲ್ಲರೂ ಕೂಡ ಒಳಗಡೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ಇದೆ. ಸೊ ಹಾಗಾಗಿ ಸಂತೋಷ್ ಲಾಡ್ರಿಗೆ ಮತ್ತೊಂದು ಸಲ ಅವಕಾಶ ಆಗುತ್ತಾ, ಇವು ಕೂಡ ಯಾಕಂದರೆ ಮರಾಠ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ ಅವಕಾಶ ಕೊಡಲಾಗತ್ತಾ, ಅಥವಾ ಅವ್ರ ಬದಲಾಗಿ ಮಾನ್ಯವರಿಗೆ ಅವಕಾಶ ಕೊಡಲಾಗತ್ತಾ, ಸತೀಶ್ ಶೈಲರಿಗೆ ಅವಕಾಶ ಕೊಡಲಾಗತ್ತಾ. ಸತೀಶ್ ಶೈಲರ ಮೇಲೆ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳಿರುವ ಕಾರಣಕ್ಕಾಗಿ ಅವ್ರನ್ನ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖ ಆಗುತ್ತೆ. ಬ್ರಾಹ್ಮಣ ಸಮುದಾಯವನ್ನು ಕನ್ಸಿಡರ್ ಮಾಡೋ ಸಂದರ್ಭದಲ್ಲಿ ದೇಶಪಾಂಡೆರಿಗೆ ಮತ್ತೆ ಅವಕಾಶಗಳು ಲಭ್ಯ ಆಗುತ್ತಾ, ಇಲ್ಲವೇ ದಿನೇಶ್ ಗುಂಡೂರಾವ್ರಿಗೆ ಮತ್ತೊಂದು ಸಲ ಚಾನ್ಸ್ ಸಿಗುತ್ತಾ, ಅಥವಾ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆಗ್ತಾರಾ, ಅಥವಾ HK ಪಾಟೀಲ್ ಸ್ಪೀಕರ್ ಆಗ್ತಾರೆ. ಹೀಗೆ ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಒಂದು ವಿಷಯಗಳಾಗಿರೋ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದರ ಮಧ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಬ್ಯಾಟಿಂಗನ್ನು ಮಾಡ್ತಾರೆ. ಯಾಕೆಂತಂದರೆ ಹೈಕಮಾಂಡ್ನ ಕೆಲವೊಂದಷ್ಟು ಹೆಸರುಗಳಿದ್ದರೂ ಕೂಡ ತಮ್ಮ ಭಾಗದ ಕೆಲವರು ಪ್ರಮುಖರಿಗೆ, ಅಂದರೆ ಉದಾಹರಣೆಗೆ ಕಲಬುರಗಿ ಭಾಗದಲ್ಲಿ ಇರ್ತಕ್ಕಂಥ ಪ್ರಮುಖರಿಗೆ ಅವಕಾಶ ಕೊಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ. ಅಲ್ಲಿ ಯಾರಿಗೆ ಅವಕಾಶ ಕೊಟ್ಟಿಲ್ವೋ ಅವರಿಗೆ ಅವಕಾಶ ಕೊಡೋದ್ರ ಬಗ್ಗೆಯೂ ಕೂಡ ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ಚರ್ಚೆಗಳಿದೆ. ಹಾಗಾಗಿ ಈ ಸಂಪುಟದ ಒಳಗಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಿದ್ದರೂ ಕೂಡ ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ DK, ಸೊ ಒಂದು ಕಡೆ BK ಹರಿಪ್ರಸಾದ್. BK ಹೆಸರು ಯಾಕೆ ಮುನ್ನೆಲೆಗೆ ಬಂತು? ಎಸ್, ಅದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ, KPCC ಅಧ್ಯಕ್ಷರಾದವರು ಮಂತ್ರಿ ಗಿರಿ ಮೇಲೆ ಆಸೆ ಪಡುವಂತಿಲ್ಲ. ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಆಗಿತ್ತದು. ಈಗ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ? ಸತೀಶ್ ಜಾರಕಿಹೊಳಿ ಬಿಕಾಸ್ ಆಫ್ ಸಿದ್ದರಾಮಯ್ಯನ ಹೆಂಗೆ ಇದೆ? ಎಸ್, BK ಹರಿಪ್ರಸಾದ್ ಅವ್ರನ್ನ ಸಂಪುಟದ ಒಳಗೆ ತೆಗೆದುಕೊಳ್ಬೇಕು, ಅವರೊಂದು ಪವರ್ ಸೆಂಟರ್ ಆಗಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯ ಬಣ ಮಾಡಿದ್ದೆ. ಅದಕ್ಕೆ ಪೂರಕವಾಗಿ BK ಹರಿಪ್ರಸಾದ್ ಸ್ಪಂದಿಸಿದ್ದಾರೆ. BK ಹರಿಪ್ರಸಾದ್ ಅವರಿಗೆ ಸಿದ್ದರಾಮಯ್ಯರ ಜೊತೆ ಒಂದಿಷ್ಟು ವ್ಯತ್ಯಾಸಗಳಿತ್ತು ಆರಂಭಿಕವಾಗಿ, ಅಷ್ಟೇ ವ್ಯತ್ಯಾಸಗಳು DK ಶಿವಕುಮಾರ್ ಜೊತೆನೂ ಕೂಡ ಇತ್ತು. ಹಾಗಾಗಿ ಇಬ್ಬರ ನಡುವೆ ಒಂದೇ ಸಂಬಂಧ ಇತ್ತು. ಈಗ ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಬದಲಾವಣೆ ಆದ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಜೊತೆ ಪರವಾಗಿ ಬ್ಯಾಟಿಂಗ್ ಮಾಡ್ತಕ್ಕಂಥ ಕೆಲಸ, ಅಂದರೆ ಹಿಂದುಳಿದ ಕಾರಣಕ್ಕಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಅವ್ರ ಜೊತೆ ಆ ಬ್ಯಾಟಿಂಗ್ ಮಾಡಿದ ಕಾರಣಕ್ಕಾಗಿ ಅವರು ಸಂಪುಟ ಒಳಗೆ ಸೇರಿಸಬೇಕು, ಒಂದು ಪವರ್ ಸೆಂಟರ್ ಆಗಿ BK ಹರಿಪ್ರಸಾದ್ ಇರಲಿ ಅಂತಕ್ಕಂಥದ್ದು. BK ಹರಿಪ್ರಸಾದ್ ಸಂಪುಟದ ಒಳಗಡೆ ಹೋದರೆ ಅವರಿಗೆ ಉನ್ನತವಾಗಿರ್ತಕ್ಕಂಥ ಒಂದು ಸಚಿವ ಸ್ಥಾನ ಸಿಗುತ್ತೆ, ಪವರ್ ಸೆಂಟರ್ ಆಗಿರ್ತಾರೆ. ಯಾವುದೇ ತೀರ್ಮಾನಗಳು ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಆಗುತ್ತೆ. ಆ ಅಭಿಪ್ರಾಯಗಳು ಕೂಡ ಸಿದ್ದರಾಮಯ್ಯರ ಅಭಿಪ್ರಾಯಗಳಿಗೆ ಪೂರಕವಾಗಿರ್ತದೆ. ಸೊ ಹಾಗಾಗಿ ಅವ್ರ ಒಳಗಡೆ ಇರಲಿ ಅಂತಕ್ಕಂಥ ಲೆಕ್ಕಾಚಾರ ಸಿದ್ದರಾಮಯ್ಯರದು. ಸಿದ್ದರಾಮಯ್ಯರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಇತ್ತೀಚೆಗೆ, ನೀವು ಸಂಪುಟದ ಒಳಗಡೆ ಇರಬೇಕು, ಯಾಕೆ ಅನ್ನೋದನ್ನು ನಂತರದಲ್ಲಿ ಹೇಳಲಾಗುತ್ತೆ, ನೀವು ಇರೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಿ ಅಂತಕ್ಕಂಥದ್ದು. ಆ ಸಭೆಯಲ್ಲಿ BK ಹರಿಪ್ರಸಾದ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಹೊರಗಡೆ ನಂದಿಲ್ಲ ಅವಕಾಶ, ನಾನು ಯಾವುದೇ ಕಾರಣಕ್ಕೆ ಒಳಗೆ ಹೋಗಲ್ಲ ಅಂತ ಚರ್ಚೆಗಳಿದೆ. ಹಾಗಂದ ಮಾತ್ರಕ್ಕೆ ಜಾರಕಿಹೊಳಿ ತಪ್ಪಿಸ್ಲಿಕ್ಕೆ ಈ ಒಂದು ಸ್ಟ್ರಾಟಜಿಗಳನ್ನು ಮಾಡಲಾಗಿತ್ತಾ, 2 ಹುದ್ದೆ ಕೊಡಲ್ಲ ಅಂತಕ್ಕಂಥದ್ದು. ಎಸ್, ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಜಾರಕಿಹೊಳಿಯವರಿಗೆ ತಪ್ಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಮಾಡಿರ್ತಕ್ಕಂಥ ಒಂದು ರಾಜಕೀಯ ಒಂದು ತಂತ್ರಗಾರಿಕೆಯ ಭಾಗವಾಗಿ ಅವರನ್ನು
2 ಹುದ್ದೆ ಕೊಡದೆ ಒಂದೇ ಸಚಿವ ಸ್ಥಾನಕ್ಕಷ್ಟೇ ಸೀಮಿತಗೊಳಿಸುವ ಪ್ರಯತ್ನಗಳಾಯಿತು ಅನ್ನೋಂಥ ಚರ್ಚೆಗಳಿದೆ. ಸೊ ಅದು ಈಗ ಕಾಂಗ್ರೆಸ್ನಲ್ಲಿ ಇದು ಚೇಂಜ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಹರಿಪ್ರಸಾದ್ ಸಂಪುಟದ ಒಳಗಡೆ ಬರ್ತಾರೆ ಮತ್ತು ಅವರು ಬರೋದ್ರಿಂದ ಬೇಳೂರು ಗೋಪಾಲಕೃಷ್ಣ ಮತ್ತು ಮಧು ಬಂಗಾರಪ್ಪರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕಾಗಿದೆ. 2 ಈಗಾಗಲೇ ಕುರುಬರಿರೋ ಕಾರಣಕ್ಕಾಗಿ ಈಡಿಗರು ಕೂಡ ಅಷ್ಟೇ ಪ್ರಬಲವಾಗಿರ್ತಕ್ಕಂಥ ಈಡಿಗ ಸಮುದಾಯಕ್ಕೆ 2 ಸಚಿವ ಸ್ಥಾನಗಳನ್ನು ಕೊಡಲಾಗತ್ತಾ? ಯಾಕಂದರೆ ದೊಡ್ಡ ಸಮುದಾಯ ಇವ್ರ ಪರ ನಿಲ್ಲಬೇಕು ಅಂದರೆ ಅವ್ರಿಗೆ ಕೊಡಲೇಬೇಕಾಗತ್ತೆ. ಆ ಕಾರಣಕ್ಕೆ ಒಂದು ಚರ್ಚೆ ಆಗ್ತಾ ಇದೆ. 2 ಸ್ಥಾನಗಳನ್ನು ಈಡಿಗರಿಗೆ ಕೊಡೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಎಸ್, ಮಾತನಾಡೋಣ. ಇಲ್ಲಿ ಇಷ್ಟೆಲ್ಲ ಲಿಮಿಟೇಷನ್ಸ್ ಮಧ್ಯೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಬಯಸಿದ ರೀತಿಯ ಕ್ಯಾಬಿನೆಟ್ ಅನ್ನು ರಚನೆ ಮಾಡೋದಕ್ಕೆ ಅಥವಾ ವಿಸ್ತರಣೆ ಮಾಡೋದಕ್ಕೆ ಈಗ ಸಾಧ್ಯವಾಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.